ಅಂದ್ರೆ ಈಗ ಬಿಗ್ ಬಾಸಿಗೆ ಹೋಗಿ ಬಂದ್ಮೇಲೆ ಒಂದು ಆ್ಯಡ್ ಆಗತ್ತೆ ಹೆಸರು, ಬಿಗ್ ಬಾಸ್ ರೂಪೇಶ್ ರಾಜಣ್ಣ ಅಂತ. ಹೌದು. ನಿಮ್ಗೆ ಆ ಹೆಸರು ಇಷ್ಟನಾ ಅಥವಾ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಅನ್ನೋ ಹೆಸರು ಇಷ್ಟನಾ? ಹೇಗೆ ಹೇಳಬೇಕು ಅಂತಂದರೆ, ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಅಂತ ಹೇಳಿ ಬಿಗ್ ಬಾಸ್ ಸ್ಪರ್ಧಿ ಅಂತ ಹಾಕಿದ್ರೆ ಓಕೆ. ಯಾಕಂದರೆ ನನ್ನನ್ನು ಯಾವತ್ತು ಏನು ಅಂತಂದರೆ, ನನ್ನನ್ನು ಜನತೆಗೆ ಬಿಗ್ ಬಾಸ್ಗೆ ಪರಿಚಯ ಮಾಡಿಕೊಟ್ಟಿದ್ದು ನನ್ನ ಕನ್ನಡ ಹೋರಾಟ. ಮೊದಲು ಅದೇ ನನಗೆ ತಾಯಿ. ಅದನ್ನು ನಾನು ಮರೆತು ನಾನು ಬಿಡೋದಕ್ಕಾಗಲ್ಲ. ಆದರೆ ಈಗ ನಾನು ಅದನ್ನು ಸೇರಿಸ್ಕೋಬೋದು. ಕನ್ನಡ ಪರ ಹೋರಾಟಗಾರನೇ ನನ್ನ ಮೊದಲ ಆಯ್ಕೆ. ಅದಾದಮೇಲೆ ಬಿಗ್ ಬಾಸ್ ಸ್ಪರ್ಧಿ. ಸರಿ, ಈಗ ಎಷ್ಟು ವರ್ಷದಿಂದ ಈ ಹೋರಾಟನ ಮಾಡ್ಕೊಂಡು ಬರ್ತಾ ಇದ್ದೀರಾ? ನನ್ನ ಕಂಡಂಗೆ ಮೇಡಮ್ ಈಗ 9-10ನೇ ವರ್ಷ ಅನ್ಕೋತೀನಿ ನಾನು ಈ ಪ್ರಕಾರಕ್ಕೆ. ಪ್ರಾರಂಭದಲ್ಲಿ ನಾವೆಲ್ಲ ವೀಡಿಯೋ ಮಾಡಬೇಕಾದ್ರೆ ನಮ್ಮ ಮನೆಯವರೇ ಲೈವ್ ಮಾಡ್ತಾ ಇದ್ದಿದ್ದು. ಯಾವ್ದಾದ್ರು ಹೋರಾಟ, ಯಾವುದೋ ಮಾಲಲ್ಲೋ ಕನ್ನಡ ಇನ್ನೊಂದೇನೋ ಕೇಳ್ತು ಅಂತಂದರೆ, ನೀವು ಗಮನಿಸಿ ನೋಡಿ ಹಳೇ ವೀಡಿಯೋಗಳಲ್ಲಿ ಹಿಂದ್ಗಡೆ ವಾಯ್ಸ್ ನಮ್ಮ ಮನೆಯವ್ರದ್ದು ಬರ್ತದೆ, ಎಲ್ಲೋ ಒಂದೊಂದು ಕಡೆ ಬರ್ತದೆ. ಅವರೇ ನನ್ನ ಮೊದಲ ಕ್ಯಾಮ್ರಾಮ್ಯಾನ್. ನಾನು ರಿಪೋರ್ಟ್ರು ರಿಪೋರ್ಟ್ ಮಾಡಿ ಜನರಿಗೆ ತಲುಪಿಸ್ತಾ ಇದ್ದೋ. ಅದು ಆಯ್ತಾ ಬಂದಾಗ ಆಮೇಲೆ ನನ್ನ ಜೊತೆ ಆ ವಿಡಿಯೋನ ನೋಡಿದಂಥವ್ರು ತುಂಬ ಜನ, ಏನೋ ಸರ್ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ನಾವು ನಿಮ್ಮ ಜೊತೆಗೆ ಸೇರ್ಕೋತೀವಿ, ನಿಮ್ಮ ಪರಿಚಯ ನಮ್ಗೆ. ಅದಾದಮೇಲೆ ಅದು ತಂಡವಾಗಿ ಬೆಳೀತಾ ಬಂತು. ಆಮೇಲೆ ಒಬ್ಬರಿದ್ದಿದ್ದು 10 ಜನ, 100 ಜನ, 1000 ಜನ, ಈ ರೀತಿ ಆಯಿತು. ಮೊದಲಾದರೆ ಇನ್ನೊಂದೇನು ಅಂತಂದರೆ, ನಾವು ಒಂದು ವಿಡಿಯೋ ಮಾಡಿದಾಗ ಅದು ಒಂದು 20,000 ಜನಕ್ಕೆ ರೀಚ್ ಆಗ್ತಾಯಿತ್ತು. ಆಮೇಲೆ ಅದು ಒಂದು 50,000 ಜನಕ್ಕೆ ರೀಚ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅದು 1 ಲಕ್ಷ ಜನಕ್ಕೆ, 2 ಲಕ್ಷ ಜನಕ್ಕೆ ರೀಚ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು ಮಿಲಿಯನ್ ಗಟ್ಟಲೆ ಹೋಗಿ ಜನ ನೋಡ್ತಾರೆ. ಆಮೇಲೆ ಇನ್ನೊಂದು, ನಾನು 4 ಸಾಮಾಜಿಕ ಜಾಲತಾಣಗಳನ್ನ ಬಳಸ್ತಾ ಇದ್ದೀನಿ. ನಾನು ಎಕ್ಸಲ್ಲೂ ಇದ್ದೀನಿ, ಫೇಸ್ಬುಕ್ಕಲ್ಲೂ ಇದ್ದೀನಿ, ಇನ್ನೊಂದು ಪೇಜು ಇದೆ, ಇನ್ಸ್ಟಾಗ್ರಾಮ್, ಎಲ್ಲದರಲ್ಲೂ ಇರೋದ್ರಿಂದ ಕೋಟ್ಯಾಂತರ ಜನಕ್ಕೆ ಯಾವ್ದಾದ್ರು ಒಂದು ಇಶ್ಯೂ ರಿಲೇಟೆಡ್ ಆಗಿ, ಆಮೇಲೆ ಸುಮ್ಮನೆ ಅನಾವಶ್ಯಕವಾಗಿ ನಾನು ಯಾವುದೇ ವಿಚಾರಗಳಿಗೆ ಸುಮ್ಮನೆ ಹೋಗಿ ತಗೊಂಡು ಮಾಡೋಂಥದ್ದು ನನ್ನ ಕೈಲಾಗಲ್ಲ. ಏನಾದ್ರು ನ್ಯಾಯ ಇದ್ದರೆ, ಏನಾದ್ರು ಇದಿದ್ದರೆ ಅದಕ್ಕೆ ನಾನು ಸ್ಪಂದಿಸ್ತೀನಿ. ಮತ್ತು ಯಾವುದೇ ಒಬ್ಬ ಕನ್ನಡಿಗ, ಯಾರೇ ಆಗಿರ್ಬೋದು, ಅದು ಯಾವುದೇ ತೊಂದರೆಯಲ್ಲಿದ್ದಾಗ, ಏನೇ ಒಂದು ಸಮಸ್ಯೆಯಲ್ಲಿದ್ದಾಗ, ಆತನಿಗೆ ಭಾಷೆ ವಿಚಾರ ಇನ್ನೊಂದೇನಿದೆ, ಅವನು ಎಂಥ ಸಂದರ್ಭದಲ್ಲೂ ನಮ್ಮ ಗಮನಕ್ಕೆ ತಂದರೆ ಮಧ್ಯರಾತ್ರಿ ಆದರೂ ಅವನ ಪರ ಹೋಗಿ ನಿಂತ್ಕೊಳ್ಳೋಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೊಂದು ಸ್ಪಷ್ಟ ಉದಾಹರಣೆ, ಮೊನ್ನೆ ಒಬ್ಬ ವಿಂಗ್ ಕಮಾಂಡ್ರು ಹಲ್ಲೆ ಮಾಡಿದಂಥ ವ್ಯಕ್ತಿ ಮಧ್ಯರಾತ್ರಿ ಸ್ಟೇಷನ್ಲಿರ್ತಾರೆ. 1 ಗಂಟೆ ಅನ್ಕೋತೀನಿ, ಲೈವ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮನೇಲಿ ಆರಾಮಾಗಿ ಮಲಗ್ಬೋದಿತ್ತು ನಾನು, ಆದರೂ ಹೋಗಿ ಯಾಕೆ ಅವ್ರ ಜೊತೆಗೆ ನಿಂತ್ಕೊಂಡು ಅಂತಂದ್ರೆ, ಇದ್ರ ಮುಂದೆ ನಾನು ಇನ್ನೇನು ಹೇಳೋದಕ್ಕೆ ಇಷ್ಟಪಡಲ್ಲ ಮೇಡಮ್. ಅಷ್ಟೇ. ನಿಮ್ಮ ವೈಫ್ ಹೇಗೆ ಅಂದರೆ ಸಪೋರ್ಟ್ ಮಾಡ್ತಾರೆ ಸರ್? ಅಂದರೆ ನೀವು ಹೇಳಿದ್ರಿ ಅವರೇ ಫಸ್ಟ್ ಕ್ಯಾಮ್ರಾಮ್ಯಾನು ಅಂತ. ಅಂದರೆ ನಾನು ಈ ಥರ ಹೋರಾಟಗಳನ್ನ ಮಾಡಬೇಕು, ವೀಡಿಯೋಗಳನ್ನ ಮಾಡಬೇಕು ಅಂದಾಗ ಯೂಶಲಾಗಿ ಸಾಕಷ್ಟು ಫ್ಯಾಮಿಲಿಗಳಲ್ಲಿ ನೋಡಿದ್ರೆ ಅಪೋಸ್ ಮಾಡ್ತಾರೆ, ಬೇಡ ಇದು ಯಾಕೆ ಬೇಕು ನಮಗೆ, ಏನಿದೆ ಕೆಲಸನ ನಮ್ದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋಣ, ಜನರ ಸೇವೆ ನಮ್ಗೆ ಯಾಕೆ ಬೇಕು ಅನ್ನೋರು ಸಂಖ್ಯೆ ಕೂಡ ಜಾಸ್ತಿ ಇದೆ. ಇಲ್ಲಿ ನಿಮ್ಮ ವೈಫ್ ಯಾವ ಥರ? ಅಂದರೆ ಇನ್ನೊಂದು ಏನಾಗಿದೆ ಅಂತಂದರೆ, ನಮ್ಮ ಕುಟುಂಬ ಚೆನ್ನಾಗಿರೋದಕ್ಕೆ ಅದು ಒಂಥರ ಕಾರಣ. ನಾ ಏನೋ ಒಂದು ಮಾಡೋದಕ್ಕೆ ಹೋದಾಗ, ಒಳ್ಳೇದು ಮಾಡೋದಕ್ಕೆ ಹೋದಾಗ, ಕೆಟ್ಟದಕ್ಕೆ ಮಾಡೋದಕ್ಕೆ ಹೋದಾಗ ಅಪೋಸ್ ಮಾಡೋದ್ರಲ್ಲಿ ಅರ್ಥ ಇದೆ. ನಾವು ಒಳ್ಳೇದು ಮಾಡೋದಕ್ಕೆ ಹೋದಾಗ ಯಾವುದೇ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿ ವೆದರ್ ವೈಫ್ ಒಳ್ಳೇದು ಮಾಡೋಕ್ಕೆ ಹೋದಾಗ ಗಂಡ ಸಪೋರ್ಟ್ ಮಾಡಬೇಕು, ಗಂಡ ಒಳ್ಳೇದು ಮಾಡೋದಕ್ಕೆ ಹೋದಾಗ ವೈಫ್ ಸಪೋರ್ಟ್ ಮಾಡಬೇಕು. ಆವಾಗ ಅವರ ಸ್ವಾತಂತ್ರ್ಯಕ್ಕೂ ಧಕ್ಕೆ ತರದ ರೀತಿ ಆಗಿರ್ತದೆ. ಜೊತೆಗೆ ಬಂದು ಒಂದು ಒಳ್ಳೆ ರಿಲೇಷನ್ಶಿಪ್ ಇರ್ತದೆ ಅಲ್ಲಿ. ಬಿಡಪ್ಪ ಏನು ತೊಂದರೆ ಇಲ್ಲ ಅಂತ ಹೇಳಿ ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ ತಾನೆ, ನಾನೇನು ಕೆಟ್ಟ ಕೆಲಸಕ್ಕೆ ಹೋಗ್ತಾ ಇಲ್ವಲ್ಲ. ಹಾಗಾಗಿ ಅವರು ನಮ್ಮ ಒಂದೇ ಹೇಳಲ್ಲ ಮೇಡಮ್, ಇವತ್ತು ಈ ಹಂತಕ್ಕೆ ನಾನು ಬಂದು ಕೂರೋದಕ್ಕೆ ನೇರವಾದ ಕಾರಣ ಪಾಪ ನಮ್ಮ ಮನೆಯವರೇ ಮೇಡಮ್. ಅದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಅದನ್ನು ಬಿಗ್ ಬಾಸಲ್ಲೂ ನಮ್ಮ ಹೇಗಿತ್ತು ನಮ್ಮದೊಂದು ಇದು, ಅದು ಎಲ್ಲರೂ ನೋಡಿದ್ದಾರೆ, ಅದನ್ನು ಹೇಳೋದು ಬೇಕಾಗಿಲ್ಲ. ಯಾಕಂದರೆ ನಾ ಏನೇ ಆಗಿರ್ಬೋದು, ಆ ಪ್ರಾರಂಭದ ದಿನಗಳಲ್ಲಿ ಅವರು ಅಷ್ಟು ಸಪೋರ್ಟ್ ಕೊಡಲಿಲ್ಲ ಅಂದಿದ್ದರೆ ಡೆಫಿನೆಟ್ಲಿ ಕಷ್ಟ ಆಗ್ತಾ ಇರಲಿಲ್ಲ. ಅವ್ರ ಸಪೋರ್ಟ್ ಯಾವತ್ತೂ ನಾವು ಮರೆಯೋದಕ್ಕಾಗಲ್ಲ. ಸೊ ಮೇಯ್ನ್ ಮೊದಲ ಸ್ಥಾನ ನಾನು ಅವ್ರಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ರೂಪೇಶ್ ರಾಜಣ್ಣ ಇವತ್ತು ನೀವೇನು ನೋಡ್ತಾ ಇದ್ದೀರ ಅದು. ಈಗ ನೀವು ಹೇಳಿದ್ರಿ 10ನೇ ವರ್ಷ ನನ್ನ ಹೋರಾಟಕ್ಕೆ ಕಾಲಿಟ್ಟು ಅಂತ ಹೇಳಿ, ಅಂದರೆ ಇವಾಗ 10 years ಕಂಪ್ಲೀಟ್ ಆಗಿ. ಆಮೇಲೆ ಇಲ್ಲೊಂದು ಸಣ್ಣ ಇಂಟ್ರಪ್ಟ್. ಆಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ನಾನು ಹಾಕ್ತಿದ್ದ ಡ್ರೆಸ್ಗಳು, ಶರ್ಟ್ಗಳ ಬಗ್ಗೆ ತುಂಬ ಚರ್ಚೆ ನಡೀತಾ ಇತ್ತು ಅಂತ ಹೊರಗಡೆ. ರೂಪೇಶ್ ರಾಜಣ್ಣ ಇಷ್ಟು ಅದ್ಭುತವಾದ ಶರ್ಟು ಪ್ಯಾಂಟ್ಗಳು, ಒಳ್ಳೊಳ್ಳೆ ಚೆನ್ನಾಗಿರೋದು ಅಕ್ಷರ ಇರೋದು, ಆಮೇಲೆ ಆ ಹೂ ಎಲ್ಲ ತುಂಬ ಒಂದಷ್ಟು ಕಮೆಂಟ್ಸ್ ಸ್ಕ್ರೀನ್ಶಾಟ್ ಎಲ್ಲ ಕಳಿಸಿದ್ದಾರೆ. ಅದೆಲ್ಲ ಬಂದು ಪ್ಲಾನಿಂಗ್ ನಮ್ಮ ಮನೆಯವ್ರದ್ದೇ, ಅವರೇ ತಂದು ಕೊಡ್ತಾ ಇದ್ವಿ. ನೀವು ಯಾವ ತರ ಬಟ್ಟೆಗಳನ್ನ ಹಾಕ್ಬೇಕು, ಅದ್ರಲ್ಲೂ ಕನ್ನಡ ಅಕ್ಷರಗಳು, ಆ ಥರದ್ದೆಲ್ಲ ಒಂದಷ್ಟು ಪ್ಲ್ಯಾನ್ ಮಾಡಿ, ಒಂದಷ್ಟು ಒಳ್ಳೊಳ್ಳೆ ಏನಿದೆ
ಅದು ಸಹ ಅವ್ರದ್ದೇ. ಇದೊಂದು ಹೇಳಬೇಕಿತ್ತು ಅದಕ್ಕೆ. ಹೇಳಿ ನೆಕ್ಸ್ಟ್.